Hello everyone. In today's class, let us solve another problem on royalty accounts sublease. So here we have to prepare royalty payable account, short workings recoverable account and landlord's account. So previous class ಅಲ್ಲಿ ನೀವು ಏನು ಪ್ರಾಬ್ಲಮ್ ನೋಡಿದಿರಿ ಅದೇ ಪ್ರಾಬ್ಲಮ್ ನ ಕಂಟಿನ್ಯೂಷನ್ ಇಲ್ಲಿ. ಸೊ ಅಲೆಂಬಿಕ್ ಲಿಮಿಟೆಡ್ ಪ್ರಾಬ್ಲಮ್ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಮಾಡಿದ್ದೆ ಅಲ್ವಾ, ಸೊ ಅದೇ ಪ್ರಾಬ್ಲಮ್ ಅನ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೇನೆ. So agreement between lessee and sublessee. So as per the agreement between lessee and sublessee, so what are the terms and conditions? The sublicense provided for a royalty of rupees 24 per bottle manufactured, subject to a minimum rent of rupees 32,000 per annum, with the power of recoupment of short working in the following year only. Following year means next year only, immediate next year only. Okay. So ಇಲ್ಲಿ ರಾಯಲ್ಟಿ ಯಾವ ಬೇಸ್ ಮೇಲೆ ಪೇಮೆಂಟ್ ಮಾಡಬೇಕು? ರಾಯಲ್ಟಿ ಆನ್ ದ ಬೇಸ್ ಆಫ್ ಬಾಟಲ್ ಮ್ಯಾನುಫ್ಯಾಕ್ಚರ್ಡ್. ಸೊ ಮ್ಯಾನುಫ್ಯಾಕ್ಚರ್ಡ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಯಾವುದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಬಾಟಲ್ ಸೋಲ್ಡ್ ಬೈ ರ್ಯಾನ್ಬ್ಯಾಕ್ಸಿ ಲಿಮಿಟೆಡ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರ್ಯಾನ್ಬ್ಯಾಕ್ಸಿ ಲಿಮಿಟೆಡ್. ಸೊ ಏನ್ ಮಾಡ್ಬೇಕು ಈಗ ನಾವು? ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ, ಬಾಟಲ್ಸ್ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಕ್ಯಾಲ್ಕುಲೇಷನ್ ಆಫ್ ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ರ್ಯಾನ್ಬ್ಯಾಕ್ಸಿ ಲಿಮಿಟೆಡ್, ಸೇಲ್ಸ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಓಪನಿಂಗ್ ಸ್ಟಾಕ್ ಇಸ್ ಈಕ್ವಲ್ ಟು ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ಡ್. ಸೊ 2010 ಅಲ್ಲಿ ನೋಡಿ ಸೇಲ್ಸ್ ಎಷ್ಟಿದೆ? 1000. ಬಾಟಲ್ಸ್ ಸೋಲ್ಡ್ ಬೈ ರ್ಯಾನ್ಬ್ಯಾಕ್ಸಿ ಲಿಮಿಟೆಡ್ 1000. ಕ್ಲೋಸಿಂಗ್ ಸ್ಟಾಕ್ 200 ಮೈನಸ್ ಓಪನಿಂಗ್ ಸ್ಟಾಕ್ ನಿಲ್. ಸೊ ಟೋಟಲ್ ಎಷ್ಟಾಯ್ತು ಈಗ? 1000 ಪ್ಲಸ್ 200, 1200. 2011 2700 ಬಾಟಲ್ಸ್ ಸೋಲ್ಡ್, ಕ್ಲೋಸಿಂಗ್ ಸ್ಟಾಕ್ 500 ಮೈನಸ್ ಓಪನಿಂಗ್ ಸ್ಟಾಕ್. ಸೊ ಪ್ರೀವಿಯಸ್ ಇಯರ್ ನ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ. ಸೊ ಮೈನಸ್ 200 is equal to 3000. Next, bottle sold during 2012, 2050. So 2050 sales plus closing stock 100 minus opening stock. Previous year na closing stock ನೋಡಿ 500 ಇದೆ, ಹಾಗಾಗಿ opening stock 500 is equal to 1650. ಓಕೆ, ಈಗ ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ಡ್ ಎಷ್ಟು ಅದನ್ನೆಲ್ಲಿ ಬರಿಬೇಕಾಗತ್ತೆ? 1200 ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ಡ್, 3000 2011 ಅಲ್ಲಿ ಬಾಟಲ್ಸ್ ಮ್ಯಾನುಫ್ಯಾಕ್ಚರ್ಡ್, 2012 ಅಲ್ಲಿ ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ ಬಾಟಲ್ಸ್? 1650. ಸೊ ರಾಯಲ್ಟಿ rupees 24 per bottle manufactured. Okay, so 1200 into 24, 28,800 royalty. Next 2011 3000 into 24, 72,000 royalty. 1650 into 24, 39,600 royalty. Minimum rent, so as per agreement the minimum rent is 32,000 per annum. So 32,000 minimum rent. Next, short working column ಗೆ ಬನ್ನೀಗ. ಶಾರ್ಟ್ ವರ್ಕಿಂಗ್ ಎಷ್ಟು ಫೈಂಡ್ ಔಟ್ ಮಾಡಿ? 32,000 minus 28,800, 3,200 short working. Okay, short working recoup nil, short working return of nil, cash paid 32,000. ಸೊ ಮಿನಿಮಮ್ ರೆಂಟ್ 32,000 ಜಾಸ್ತಿ ಇದೆ ಅಲ್ವಾ, ಸೊ ಅದನ್ನಿಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ 32,000. ನೆಕ್ಸ್ಟ್ ರಾಯಲ್ಟಿ 72,000 ಇದೆ 2011 ಅಲ್ಲಿ, ಮಿನಿಮಮ್ ರೆಂಟ್ 32,000. ಸೊ ಡಿಫರೆನ್ಸ್ 50,000 ಅಲ್ವಾ.
sorry 40,000. So difference 40,000. So ಎಷ್ಟಾಯ್ತು ಈಗ excess 40,000 ಇದ್ರೂ ಕೂಡ ಶಾರ್ಟ್ ವರ್ಕಿಂಗ್ ರಿಕವರಿ ಎಷ್ಟು ಮಾಡ್ಬೋದು, ಎಷ್ಟು ಶಾರ್ಟ್ ವರ್ಕಿಂಗ್ ಇದೆ ಅಷ್ಟು ರಿಕವರಿ ಮಾಡ್ಬೋದು, 3,200. ಸೊ ಶಾರ್ಟ್ ವರ್ಕಿಂಗ್ recouped 3,200. okay, so ಶಾರ್ಟ್ ವರ್ಕಿಂಗ್ ರಿಟರ್ನ್ ಆಫ್ ನಿಲ್. ಯಾಕೆ ಶಾರ್ಟ್ ವರ್ಕಿಂಗ್ ರಿಕವರಿ ಆಗಿದೆ, 3,200 ಶಾರ್ಟ್ ವರ್ಕಿಂಗ್ ಇತ್ತು ಅಷ್ಟು ರಿಕವರಿ ಆಗಿದೆ. ಸೊ ಶಾರ್ಟ್ ವರ್ಕಿಂಗ್ ರಿಟರ್ನ್ ಆಫ್ ನಿಲ್. ಕ್ಯಾಶ್ ಪೇಯ್ಡ್ 72,000 minus 3,200, 68,800 ಕ್ಯಾಶ್ ಪೇಯ್ಡ್ ಟು ದ ಲೆಸ್ಸಿ. ಅಂದರೆ ಸಬ್ ಲೆಸ್ಸಿಗೆ ಕೊಡುವಂಥ ಅಮೌಂಟ್ ಇದೆ 68,800. ನೆಕ್ಸ್ಟ್ 39,600 ರಾಯಲ್ಟಿ, 32,000 ಮಿನಿಮಮ್ ರೆಂಟ್. ಸೊ ದರ್ ಇಸ್ ನೋ ಶಾರ್ಟ್ ವರ್ಕಿಂಗ್. ಶಾರ್ಟ್ ವರ್ಕಿಂಗ್ ರಿಕೂಪ್ ನಿಲ್. ಶಾರ್ಟ್ ವರ್ಕಿಂಗ್ ರಿಟರ್ನ್ ಆಫ್ ನಿಲ್. ಕ್ಯಾಶ್ ಪೇಯ್ಡ್ ಆರ್ ಕ್ಯಾಶ್ ರಿಸೀವ್ಡ್. ಕ್ಯಾಶ್ ರಿಸೀವ್ ಮಾಡ್ತಾನೆ ಅವರು ಸಬ್ ಲೆಸ್ಸಿ ಸಬ್ ಲೆಸ್ಸಿಯಿಂದ 39,600. ನೆಕ್ಸ್ಟ್ prepare royalty receivable account. So for royalty due gain entry dele sublessee's account debtor to royalty receivable account to short workings allowable account. So on credit side of royalty receivable account by sublessee Ranbaxy Limited. Sublessee Ranbaxy Limited. So by Ranbaxy Limited's account 28,800 royalty during 2010. Next, for transfer of royalty to profit and loss account, to profit and loss account 28,800, total 28,800. Next, 2011 same entry by Ranbaxy Limited account 72,000. See here royalty 72,000. For transfer of royalty to profit and loss account, to profit and loss account 72,000, total 72,000. Next 2012 by Ranbaxy Limited account 39,600 royalty during 2012. To profit and loss account 39,600, total 39,600. Next, let us prepare short workings allowable account. So for royalty due, the entry is royalty account debtor, lessee's account, sublessee's account debtor to royalty receivable account to short workings allowable account. So short workings allowable account credit side alle by Ranbaxy Limited account, that is short working during 2010 3,200. okay, 3,200, total 3,200, difference 3,200. So to balance carried down 3,200, by balance brought down 3,200. 2011 ಅಲ್ಲಿ ಶಾರ್ಟ್ ವರ್ಕಿಂಗ್ ರಿಕೂಪ್ಮೆಂಟ್ ಇದೆ. ಸೊ ಹಾಗಾಗಿ ಏನಂಟ್ರಲ್ಲಿ ಟು Ranbaxy ಲಿಮಿಟೆಡ್ ಅಕೌಂಟ್. ಓಕೆ, 3,200 ಶಾರ್ಟ್ ವರ್ಕಿಂಗ್ ರಿಕೂಪ್ಡ್, ಟೋಟಲ್ 3,200. Next, Ranbaxy Limited account or sublessee's account. So ಇಲ್ಲಿ ನೋಡಿ ರಾಯಲ್ಟಿ ರಿಸೀವಬಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ Ranbaxy Limited ಅಕೌಂಟ್ ಬರ್ತಿದ್ರಲ್ವಾ, ಯಾವುದಕ್ಕೆ ಎಂಟ್ರಿ ರಾಯಲ್ಟಿ ಡ್ಯೂಗೆ. ಸೊ ಇಲ್ಲಿ ಏನಾಗುತ್ತೆ, ಟು ರಾಯಲ್ಟಿ ರಿಸೀವಬಲ್ ಅಕೌಂಟ್ 28,800, ಶಾರ್ಟ್ ವರ್ಕಿಂಗ್ಸ್ allowable ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಕೂಡ ಬೈ Ranbaxy Limited ಅಕೌಂಟ್ ಬರೆದಿದ್ದೀರಿ. ಸೊ ಇಲ್ಲಿ ಏನಾಯ್ತು, ಅದು ಟು ಶಾರ್ಟ್ ವರ್ಕಿಂಗ್ಸ್ allowable ಅಕೌಂಟ್ 3,200.
Next, for royalty received by sublessee by bank account 32,000. Total 32,000. Next, 2011 royalty receivable account ನೋಡಿ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ರ್ಯಾನ್ ಬ್ಯಾಕ್ಸ್ ಲಿಮಿಟೆಡ್ ಅಕೌಂಟ್ ಇದೆ. ಸೊ ಇಲ್ಲಿ ಟು ರಾಯಲ್ಟಿ ರಿಸೀವಬಲ್ ಅಕೌಂಟ್ 72,000. ಶಾರ್ಟ್ ವರ್ಕಿಂಗ್ ಸೆಲೋಬಲ್ ಟು ರ್ಯಾನ್ ಬ್ಯಾಕ್ಸ್ ಲಿಮಿಟೆಡ್ ಅಕೌಂಟ್ ಬರೆದಿದ್ದೀರಿ ಫಾರ್ ರಿಕೂಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್. ಸೊ ಇಲ್ಲಿ ಏನು ಬರೀಬೇಕು, ಬೈ ಶಾರ್ಟ್ ವರ್ಕಿಂಗ್ ಸೆಲೋಬಲ್ ಅಕೌಂಟ್ 3,200. Next, for receiving the amount for royalty received, the entries by bank account 68,800. ನೋಡಿ cash received 68,800. Okay, so total 72,000. Next, 2012 ರಾಯಲ್ಟಿ ರಿಸೀವಬಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ರ್ಯಾನ್ ಬ್ಯಾಕ್ಸ್ ಲಿಮಿಟೆಡ್ ಅಕೌಂಟ್ ಅಂತ ಬರ್ದಿದ್ದೀರಿ. ಸೊ ಇಲ್ಲಿ ಟು ರಾಯಲ್ಟಿ ರಿಸೀವಬಲ್ ಅಕೌಂಟ್ 39,600. ಶಾರ್ಟ್ ವರ್ಕಿಂಗ್ಸ್ ಇಲ್ಲ ಅಲ್ಲಿ ಅಲ್ವಾ, ಸೊ ಶಾರ್ಟ್ ವರ್ಕಿಂಗ್ ರಿಕೂಪ್ಮೆಂಟ್ ಕೂಡ ಇಲ್ಲ, ಸೊ ಒಂದೇ ಎಂಟ್ರಿ ಬರುತ್ತೆ ಇಲ್ಲಿ. ನೆಕ್ಸ್ಟ್ ಯಾವುದು, ಫಾರ್ ರಾಯಲ್ಟಿ ರಿಸೀವ್ಡ್ ಬೈ ಬ್ಯಾಂಕ್ ಅಕೌಂಟ್ 39,600. Total 39,600.